ವರ್ಗಗಳ ಆಯೋಗದ ಸದಸ್ಯರ ಪಟ್ಟಿ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ತೆಗೆದು ಮೂವರನ್ನ ಸರ್ಕಾರ ಈಗ ನೇಮಿಸಿದೆ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಹಿಂದುಳಿದವರ ಆಯೋಗದಲ್ಲಿ ಪ್ರಬಲರಿಗೆ ಮಣೆ ಅಂತ ಸುದ್ದಿ ಪ್ರಸಾರವನ್ನ ನಿಮ್ಮ ಗ್ಯಾರಂಟಿ ನ್ಯೂಸೇ ಮಾಡಿತು. ಬೇರೆ ಪಕ್ಷದಲ್ಲಿದ್ದವರಿಗೆ ಸದಸ್ಯ ಸ್ಥಾನ ಕೊಟ್ಟಿದ್ದಕ್ಕೆ ವಿರೋಧ ವ್ಯಕ್ತ ಆಗಿತ್ತು. ಈ ಬಗ್ಗೆ ಮೊದಲು ಸುದ್ದಿ ಮಾಡಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಎಎಪಿಯಲ್ಲಿ ದುಡಿದಿದ್ದ ಆರ್ಕೆಸ್ಟ್ರನ್ನ ಈ ಹಿಂದುಳಿದ ವರ್ಗಗಳ ಸದಸ್ಯರಾಗಿ ನೇಮಕ ಮಾಡಿತ್ತು ಸರ್ಕಾರ. ನಳಿನ್ ಕುಮಾರ್ ಕಟೀಲ್ ಆಪ್ತನ ಪತ್ನಿ ಸುಮನಾಗೂ ಕೂಡ ಅವಕಾಶ ಸಿಕ್ಕಿತ್ತು. ಈಗ ಅರ್ಕೇಶ್ ಸುಮನ ಹೆಸರು ಪಟ್ಟಿಯಿಂದ ಸರ್ಕಾರ ತೆಗೆದಿದೆ. ಇಬ್ಬರ ಹೆಸರನ್ನ ತೆಗೆದು ಹೊಸ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್ ಸುದ್ದಿ ಬಳಿಕ ಪಟ್ಟಿ ಬದಲಾವಣೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದು. ಚಂದ್ರಪ್ಪ, ಡಾಕ್ಟರ್ GN ಶ್ರೀಕಂಠಯ್ಯ, ಪ್ರತಿಭಾ ಕುಲಾಯಿಗೆ ಸದಸ್ಯ ಸ್ಥಾನ ಸಿಕ್ಕಿದೆ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ. ಮತ್ತೊಂದೇನಪ್ಪ ಆರೋಪ ಅಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿದ್ದವ್ರಿಗೂ ಕೊಟ್ಟಿರಲಿಲ್ಲ, ಬೇರೆ ಬೇರೆ ಪಕ್ಷದವ್ರನ್ನೆಲ್ಲ ಕರ್ಕೊಬಂದ್ಬಿಟ್ಟಿದ್ದಾರೆ. ಆ್ಯಂಡ್ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಸದಸ್ಯರನ್ನ ಅತಿ ಹಿಂದುಳಿದವ್ರನ್ನ ಆಯ್ಕೆ ಮಾಡಬೇಕಿತ್ತು. ಇದರಲ್ಲೂ ಕೂಡ ಭೇದ ಭಾವ ಆಗಿದೆ. ಹೀಗೆ ಹಲವು ಆರೋಪಗಳನ್ನು ಎದುರಿಸ್ತಾ ಇತ್ತು. ಈಗ ಆಯೋಜನೆಗೊಂಡಿದ್ದಂತಹ ಟೀಮ್ ಅದರಲ್ಲಿ ಈಗ ಬದಲಾವಣೆ ಆಗಿದೆ. ಇಬ್ಬರನ್ನ ತೆಗೆದಿದ್ದಾರೆ. ಒಬ್ಬರು ನಳಿನ್ ಕುಮಾರ್ ಕಟೀಲ್ ಅವರ ಆಪ್ತನ ಪತ್ನಿ, ಮತ್ತೊಬ್ಬರು ಆಪ್ ಪಕ್ಷದ ಸದಸ್ಯ. ಅವರಿಬ್ಬರನ್ನು ಕೈಬಿಟ್ಟು ಈಗ ಮತ್ತೆ ಮೂವರನ್ನ ಆಯ್ಕೆ ಮಾಡಿದ್ದಾರೆ. ಚಂದ್ರಪ್ಪ, ಡಾಕ್ಟರ್ GN ಶ್ರೀಕಂಠಯ್ಯ, ಪ್ರತಿಭಾ ಕಲಾಯಿಗೆ ಈಗ ಸದಸ್ಯ ಸ್ಥಾನ ಸಿಕ್ಕಿದೆ. ಹಿಂದುಳಿದ ವರ್ಗಗಳ ಆಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಅಪ್ಡೇಟ್ ಇದು. ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನ ಮಾಡಿದೀವಿ, ಅದನ್ನೇನು ಜಾರಿಗೊಳಿಸ್ತೀವಿ ಅನ್ನೋ ಅಷ್ಟರಲ್ಲೇ ಹೈಕಮಾಂಡೇ ಅದನ್ನ ಕೈ ಬಿಟ್ಬಿಡಿ ಅಂತ ಹೇಳ್ತು. ಅದಾಗ್ತಾ ಇದ್ದಂತೆ ಪ್ರಬಲ ವಿರೋಧವನ್ನ ಕಟ್ಕೊಳ್ತು ಇದೇ ಕಾಂಗ್ರೆಸ್ ಸರ್ಕಾರ. ಇದ್ರ ಬೆನ್ನಲ್ಲೇ ಹೊಸದಾಗಿ ಜಾತಿ ಜನಗಣತಿ ಮಾಡ್ತೀವಿ, ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನ ಮಾಡ್ತೀವಿ ಅಂತ ಮುಂದಾದ್ರು. ಇದೀಗ ಹಿಂದುಳಿದ ವರ್ಗಗಳ ಆಯೋಗದಿಂದಲೇ ಅದಾಗಬೇಕಲ್ವಾ, ಅದರ ಸದಸ್ಯರ ಪಟ್ಟಿಯನ್ನ ಬದಲಾವಣೆ ಮಾಡಿದ್ದಾರೆ.